ಆ, ನಮಸ್ಕಾರ. ಎಸ್ ವಿ ಪಿ ನಗರದ ನಾಗರಿಕ ಬಂಧುಗಳೇ, ನಾವಿಲ್ಲಿ ಇವತ್ತು ಸಹಿ ಅಭಿಯಾನ ಮಾಡ್ತಾ ಇದ್ದಾರೆ ಲೋಹಿತ್ ಮತ್ತೆ ಶ್ರೀಕಂಠಣ್ಣ ಅವರು. ಇವ್ರಿಗೆ ನಾವು ನಮ್ಮಲ್ಲಿ ಬಡಾವಣೆಯ ಎಲ್ಲ ಸಮಸ್ಯೆಗಳು ಏನೇನಿದೆ ಅಂತ ಹೇಳ್ಬಿಟ್ಟು ನಾವು ಅದನ್ನ ಮೆನ್ಷನ್ ಮಾಡ್ಬಿಟ್ಟು ಒಂದು ಸಹಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಮ್ಮ ಬಡಾವಣೆಯಲ್ಲಿ ಕುಡಿಯಕ್ಕೆ ಸಿಹಿ ನೀರಿಲ್ಲ. ಈಗ ಬೋರ್ವೆಲ್ ವಾಟರ್ ಕೊಡ್ತಾ ಇದ್ದಾರೆ, ಅದು 10 ದಿನಕ್ಕೊಂದ್ಸಲ, ವಾರಕ್ಕೊಂದ್ಸಲ ಆ ತರ ಬಿಡ್ತಾ ಇದ್ದಾರೆ. ಜನಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಮತ್ತೆ ನಮ್ಮ ಬಡಾವಣೆಯಲ್ಲಿ ಓಡಾಡಕ್ಕೆ ಒಳ್ಳೆ ರಸ್ತೆಗಳು ಯಾವುದು ಒಂದೇ ಒಂದು ರಸ್ತೆನೂ ಇಲ್ಲ. ನೀವು ಇಲ್ಲಿ ಗೆದ್ದಿರೋ ಜನಪ್ರತಿನಿಧಿಗಳು ಒಂದ್ಸಲ ಇಲ್ಲಿ ಬಂದು ಎಲ್ಲಾ ರೋಡ್ನು ಒಂದ್ಸಲ ವಿಸಿಟ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗ್ಬೋದೇನೋ ಇಲ್ಲಿರುವ ಜನರುಗಳಿಗೆ ಏನೇನ್ ತೊಂದರೆಗಳಾಗ್ತಾ ಇದೆ ಅಂತ. ಮೊನ್ನೆ ನನ್ನ ಮಗಳು ಗಾಡಿಲಿ ಬಿದ್ದು, ರೋಡ್ ಇಲ್ಲಿ ಸರಿ ಇಲ್ದಿರೋ ಕಾರಣ ಗಾಡಿಲಿ ಬಿದ್ದು ಅವಳ ಕಾಲ್ ಫ್ರಾಕ್ಚರ್ ಆಗಿದೆ. ಇಲ್ಲಿ ಕಾಲೇಜ್ ಮಕ್ಕಳು, ಸ್ಕೂಲ್ ಮಕ್ಕಳು ಮತ್ತೆ ವಯಸ್ಸಾಗಿರೋ ವೃದ್ಧರು ಎಲ್ಲರೂ ಇಲ್ಲಿ ನಡೆದಾಡ್ತಾರೆ, ಓಡಾಡ್ತಾರೆ, ಗಾಡಿಲಿ ಓಡಾಡ್ತಾರೆ. ಅವ್ರಗಳಿಗೆ ಕೆಲವ್ರು ಕಣ್ ಕಾಣಿಸೋದಿಲ್ಲ, ವಯಸ್ಸಾದವ್ರಿಗೆಲ್ಲ. ಇಂಥ ರೋಡ್ಗಳಲ್ಲಿ ನಡೆದ್ರೆ ಅವ್ರಿಗೆ ಅವ್ರ ಪರಿಸ್ಥಿತಿ ಏನಾಗ್ಬೋದು ಅಂತ ನೀವು ಯೋಚನೆ ಮಾಡಿ. ಮತ್ತೆ ಇಲ್ಲಿ ಜನಪ್ರತಿನಿಧಿಗಳು ಗೆದ್ದಿರೋರು ಅವರು ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬರ್ತಾರೆ. ಇನ್ ಬೇರೆ ಟೈಮಲ್ಲಿ ನಮ್ಮ ಲೇಔಟಿನ ಸಮಸ್ಯೆಗಳನ್ನ ಯಾವತ್ತೂ ಬಂದು ಕೇಳಿಲ್ಲ. ಅವ್ರು ಒಂದ್ಸಲ ಬಂದು ನೋಡ್ಬೇಕು ಇಲ್ಲಿನ ಜನರ ಸಮಸ್ಯೆಗಳೇನು ಅಂತ. ಹಾಗಾಗಿ ನಾನು ಎಲ್ಲರ ಹತ್ರನೂ ಕೇಳ್ಕೊತೀನಿ, ನಮ್ಮ ಬಡಾವಣೆ ನಾಗರಿಕರಲ್ಲಿ ಈ ಸಹಿ ಅಭಿಯಾನಕ್ಕೆ ಎಲ್ಲರೂ ಸಹಿ ಮಾಡಿ, ದಯವಿಟ್ಟು ಇವ್ರ ಜೊತೆ ಎಲ್ಲರೂ ಕೈ ಜೋಡಿಸಿ ನಮ್ಮ ಲೇಔಟ್ ಸಮಸ್ಯೆಗಳೇನಿತ್ತು ಅಂತ ನಾವು ಬಗೆಹರಿಸ್ಕೊಳ್ಳೋಣ. ಎಲ್ಲರೂ ಒಟ್ಟಾಗಿ ಸೇರೋಣ. ಏನಿತ್ತು ಅದನ್ನ ಎಲ್ಲರೂ ಒಟ್ಟಿಗೆ ಸೇರಿ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋಣ ಅಂತ ನಾನು ಕೇಳ್ಕೊತೀನಿ. ನಮಸ್ಕಾರ.